Hi dear students, welcome back to your English Academy YouTube channel. Okay, dear students of class 10, ಈ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಫಸ್ಟ್ ಪೋಯಮ್ ಯಾವುದ್ರಿ? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಗ್ರ್ಯಾಂಡ್ ಮಾ ಏನು ಮಾಡ್ತಾ ಇದ್ದಾಳೆ? ಇಲ್ಲಿ ಗಿಡವನ್ನು ಹತ್ತಿರ್ತಾಳೆ. ಈ ಪೋಯಮನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ರಸ್ಕಿನ್ ಬಾಂಡ್, ದ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯೆಟ್ ರಸ್ಕಿನ್ ಬಾಂಡ್ ಹ್ಯಾಸ್ ರಿಟನ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಈ ಪದ್ಯವನ್ನು ಬರೆದಿದ್ದಾರೆ. ಈ ಒಂದು ವಿಡಿಯೋ ಕ್ಲಾಸಲ್ಲಿ ಈ ಒಂದು ಪದ್ಯದ ಸಮರಿ ಅಥವಾ ಸಾರಾಂಶ ಅಥವಾ ಪ್ರತಿಯೊಂದು ಸ್ಟ್ಯಾನ್ಜಾ ಅಥವಾ ಲೈನಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚೆ ಈ ಒಂದು ಕವಿ ಪರಿಚಯ ಯಾರಪ್ಪ ಅಂದ್ರೆ ರಸ್ಕಿನ್ ಬಾಂಡ್ ಅವ್ರದ್ದು ಒಂದು ಕವಿ ಪರಿಚಯವನ್ನು ನಾವಿಲ್ಲಿ ನೋಡೋಣ. ಹೂ ಈಸ್ ರಸ್ಕಿನ್ ಬಾಂಡ್ ಅಂಥೇಳಿ. Okay, we will see here know about the author, ಲೇಖಕರ ಬಗ್ಗೆ. Okay, sorry, here R.K. Narayan. Sorry, here the next page we will see that the Ruskin bonds. Okay, wait for 1 second. Okay, here about the poet Ruskin bond. Know about the poet. Okay, Ruskin Bond. Ruskin Bond was born in Kasauli in 1934. 1934ರಲ್ಲಿ ಈ ಕಸೌಲಿ ಅಂತಕ್ಕಂಥ ಪ್ರದೇಶದಲ್ಲಿ ಇವರು ತಮ್ಮ ಜನ್ಮವನ್ನು ಪಡೆದುಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ರಸ್ಕಿನ್ ಬಾಂಡ್ ನೌ ಲಿವ್ಸ್ ಇನ್ ಮಿಸ್ಸೌರಿಯಲ್ಲಿ ಈಗ ಅವರು ಬದುಕ್ತಾ ಇದ್ದಾರೆ, ಇನ್ನೂ ಕೂಡ ಅವರು ಜೀವಂತ ಇದ್ದಾರೆ. ಈ ರೋಟ್ ಈಸ್ ಫಸ್ಟ್ ನೋವೆಲ್. ಅವರು ಬರೆದಿರ್ತಕ್ಕಂಥ ಮೊದಲ ಕಾದಂಬರಿ ಯಾವುದಪ್ಪ ಅಂತಂದ್ರೆ ದ ರೂಮ್ ಆನ್ ದ ರೂಫ್. ಯಾವುದ್ರಿ? ಮಾಳಿಗೆ ಮೇಲೆ ಇರ್ತಕ್ಕಂಥ ಒಂದು ಕೊಠಡಿ ಅಥವಾ ರೂಮು. ದಟ್ ಈಸ್ ದ ಮೀನಿಂಗ್ ಆಫ್ ದ ರೂಮ್ ಆನ್ ದ ರೂಫ್. ವೆನ್ ಹಿ ವಾಸ್ 17 ಆ್ಯಂಡ್ ಹ್ಯಾಸ್ ರಿಟನ್ ಮೋರ್ ದೆನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಅವರ ಒಂದು 17ನೇ ವಯಸ್ಸಿನಲ್ಲಿ ಅವರು ಎಷ್ಟು ಬುಕ್ಸ್ ಬರೀತಾರಪ್ಪ ಅಂದ್ರೆ 30 ಬುಕ್ಸ್ಗಳನ್ನು ಬರೀತಾರ. ಯಾರಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು? ಮಕ್ಕಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಬುಕ್ಸನ್ನು ಅವರು ಬರೀತಾರೆ. ಹಿಯರ್ ಇಲ್ಲಿ ಕೂಡ ಏನದಪ್ಪ ಅಂದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಶೋ ಬಾಂಡ್ಸ್ ಗ್ರೇಟ್ ಎಬಿಲಿಟಿ ಟು ಎಂಜಾಯ್ ಅನ್ಯೂಸುವಲ್ ಇವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಈ ಒಂದು ಪೋಯಮ್ ಯಾವುದಾದ್ರೆ ನಮಗೀಗ ಕ್ಲಾಸ್ 10ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅದ. ಈ ಒಂದು ಪೋಯಮ್ ಏನು ತೋರಿಸುತ್ತಪ್ಪ ಅಂದ್ರೆ ರಸ್ಕಿನ್ ಬಾಂಡ್ ಅವರ ಗ್ರೇಟ್ ಎಬಿಲಿಟಿ ಟು ಎಂಜಾಯ್ ಅನ್ಯೂಸುವಲ್ ಈವೆಂಟ್ಸ್ ಅಂದ್ರೆ ಅಸಾಮಾನ್ಯ ಘಟನೆಗಳು ಯಾವ ರೀತಿ ನಡೀತವೆ ಅನ್ನೋದನ್ನು ನಾವಿಲ್ಲಿ ಎಂಜಾಯ್ ಮಾಡ್ಬೋದು. ಯಾವ ರೀತಿ ರಸ್ಕಿನ್ ಬಾಂಡ್ ಅವರು ಬರೆದಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು. ಇನ್ ಈಸ್ ಆಟೋಬಯೋಗ್ರಫಿ, ಅವರ ಒಂದು ಆತ್ಮಚರಿತ್ರೆ ಅಂತ ಕರಿತೀವಲ್ಲ, ಸೀನ್ಸ್ ಫ್ರಮ್ ದ ರೈಟರ್ಸ್ ಲೈಫ್, ಬಾಂಡ್ ಟಾಕ್ಸ್ ಅಬೌಟ್ ಹಿಸ್ ಕಲ್ಕತ್ತಾ ಗ್ರ್ಯಾನಿ ಆಸ್ ಅ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಅಲೋನ್ ಇನ್ ದ ಈವ್ನಿಂಗ್ಸ್ ಪ್ಲೇಯಿಂಗ್ ಪೇಷನ್ಸ್ ಕಾರ್ಡ್ ಗೇಮ್. ಈ ಒಂದು ಅಜ್ಜಿ, ಕಲ್ಕತ್ತಾದಲ್ಲಿರ್ತಕ್ಕಂಥ ಅಜ್ಜಿಯ ಸ್ಟೋರಿ ಏನಪ್ಪ ಅಂತಂದ್ರೆ ಅದೇ ಈ ಪೋಯಮ್ಮು. ಯಾವುದ್ರಿ ಅದು ಪೋಯಮ್ಮು? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಓಕೆ, ನಾವೀಗ ಏನು ಮಾಡೋಣ? ಕವಿ ಪರಿಚಯವನ್ನು ನೋಡಿದೀವಿ. ನಾವೀಗ ಏನು ಮಾಡೋಣಪ್ಪ ಅಂದ್ರೆ ಪದ್ಯದ ಪ್ರತಿಯೊಂದು ಲೈನನ್ನು ಈಗ ನೋಡ್ತಾ ಹೋಗೋಣ. ನೀವು ಕೂಡ ಏನು ಮಾಡಿರಿ, ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊತ ಹೋಗ್ರಿ. ಓಕೆ, ದ ಪೋಯಮ್ ಈಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ನೋಡ್ರಿ, ಇಲ್ಲಿ ಗಿಡದೊಳಗೆ ಮನೆ ಕಟ್ಟ್ಯಾರ ನೋಡ್ರಿ. ರಿಟರ್ನ್ ಬೈ ರಸ್ಕಿನ್ ಬಾಂಡ್. ಅಂದ್ರೆ ಕೊನೆಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಕವಿ ರಸ್ಕಿನ್ ಬಾಂಡು ಮತ್ತು ಅವರ ಅಪ್ಪ ಅವರ ಅಜ್ಜಿಗೋಸ್ಕರ ಒಂದು ಗಿಡದಲ್ಲಿನೇ ಏನಪ್ಪ ಅಂದ್ರೆ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ. ಆ ಒಂದು ಸ್ಟೋರಿಯನ್ನು ಈ ಪದ್ಯದ ಮೂಲಕ ನಾವು ನೋಡೋಣ. ಓಕೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಸ್ಪ್ರೆಡ್ಡಿಂಗ್ ಆರ್ ಹೈ, ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. And mind you, when last she climbed a tree, she was 62. Ever since childhood, she would had this gift for being happier in a tree than in a lift. ಇಲ್ಲೇನದ ನೋಡ್ರಿ, ಈ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕವಿಯವರು ಏನು ಮಾಡ್ತಾ ಇದ್ದಾರೆ? ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ನನ್ನ ಅಜ್ಜಿ, ನನ್ನ ಗ್ರ್ಯಾನಿ ಹೇಗಿದ್ದಳಪ್ಪ ಅಂದ್ರೆ ಜೀನಿಯಸ್. ಜೀನಿಯಸ್ ಅಂದರೆ ಏನ್ರಿ? ಟ್ಯಾಲೆಂಟೆಡ್, ಇಂಟೆಲಿಜೆಂಟ್ ಅಂತ ಕರಿತಿರಲ್ಲ, ಕನ್ನಡದಲ್ಲಿ ಪ್ರತಿಭಾಶಾಲಿ ಅಂತ ಕರಿತೀವಲ್ಲ.
ಬಹಳಷ್ಟು ಪ್ರತಿಭೆಯನ್ನು ಹೊಂದಿರತಕ್ಕಂಥ ಅಜ್ಜಿನೇ ಯಾರಪ್ಪ ಅಂದ್ರೆ ನಮ್ಮ ಅಜ್ಜಿ ಅಂತ ಹೇಳ್ತಿದ್ದಾರೆ. ಯಾಕೆ? ಯು ವುಡ್ ಲೈಕ್ ಟು ನೋ ವೈ? ಯಾಕೆ ನಮ್ಮ ಅಜ್ಜಿ ಜೀನಿಯಸ್ಸು, ಯಾಕೆ ನಮ್ಮ ಅಜ್ಜಿ ಟ್ಯಾಲೆಂಟೆಡ್ಡು, ಯಾಕೆ ನಮ್ಮ ಅಜ್ಜಿ ಇಂಟೆಲಿಜೆಂಟು? ನಿಮ್ಗೆ ಗೊತ್ತಾಗಬೇಕಾ? ಯಾಕೆ ನಿಮ್ಗೆ ಗೊತ್ತಾಗಬೇಕಾ ಅಂತ ಕೇಳ್ತಿದ್ದಾರೆ. ಯಾಕೆ ನಮ್ಮ ಅಜ್ಜಿ ಜೀನಿಯಸ್ ಅಂತ ಈಗ ಹೇಳ್ತಾರೆ ನೋಡ್ರಿ. ಯಾಕಂದರೆ ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಯಾಕೆ ನಮ್ಮ ಅಜ್ಜಿ ಪ್ರತಿಭಾಶಾಲಿ, ಟ್ಯಾಲೆಂಟೆಡ್ಡು, ಇಂಟೆಲಿಜೆಂಟು? ಯಾಕಂದರೆ ನಮ್ಮ ಅಜ್ಜಿ ಏನನ್ನು ಹತ್ತಾಳೆ? ಗಿಡಗಳನ್ನು ಹತ್ತಾಳೆ, ಮರಗಳನ್ನು ಹತ್ತೋದ್ರಲ್ಲಿ ಭಾಳ ಎಕ್ಸ್ಪರ್ಟ್ ನಮ್ಮ ಅಜ್ಜಿ. ಸ್ಪ್ರೆಡ್ಡಿಂಗ್ ಆರ್ ಹೈ ಶಿ ವುಡ್ ಬಿ ಅಪ್ ದೇಯರ್ ಬ್ರಾಂಚಸ್ ಇನ್ ಅ ಟ್ರೀ. ಸ್ಪ್ರೆಡ್ಡಿಂಗ್ ಅಂದರೆ ಏನ್ರಿ? ಈ ಗಿಡದೊಳಗೆ ಗಿಡ ಎತ್ತಬೇಕಾದ್ರೆ ಒಂದೇ ಒಂದು ಬ್ರ್ಯಾಂಚ್ ಇರುತ್ತಾರೆ, ಈಗ ಬಡ್ಡಿ ಅಂತ ಕರಿತೀವಲ್ಲ. ಅದರಿಂದ ಮ್ಯಾಗ ಹೋಗಿ ಎಲ್ಲ ಟೊಂಗಿಗಳು ಹೋಗಿರ್ತಾವಲ್ರಿ. ಎಲ್ಲ ಟೊಂಗಿಗಳು ಮೇಲಿನ ತುದಿ ಟೊಂಗಿ, ಆ ಕಡೆ ಈ ಕಡೆ ಎಲ್ಲ ಕಡೆ ಎಷ್ಟು ಬೇಕಾಟಿ ಹತ್ತಿರಲಿಲ್ಲ. ಅದು ಸ್ಪ್ರೆಡ್ರೇ ಆಗಿರಲಿ ಅಥವಾ ಹೈಟರ್ ಇರಲಿ, ಒಟ್ಟು ಬಿಡಂಗಿಲ್ಲಕ್ಕೆ ಎಲ್ಲ ಹತ್ತಕ್ಕಿನೇ. ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಅಜ್ಜಿನೇ ಯಾರಪ್ಪ ಅಂದ್ರೆ ನಮ್ಮ ಅಜ್ಜಿ ಅಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ ರಸ್ಕಿನ್ ಬಾಂಡ್ ಅವರು. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ಅಂದ್ರೆ ಆ ಒಂದು ಗಿಡಗಳ ಒಂದು ಬ್ರ್ಯಾಂಚಸ್, ಕೊಂಬೆಗಳಂತ ಕರಿತೀವಲ್ರಿ, ಆ ಒಂದು ಕೊಂಬೆಗಳನ್ನು ಎಲ್ಲ ಕಡೆ ಹತ್ತಲಿಕ್ಕೆ ಏನಪ್ಪ ಅಂದ್ರೆ ಟ್ರೈಸ್. ಹೆಂಗೆ ಹತ್ತಿದಳು ಅಂದ್ರೆ ಆಕಿ ಆ ಗಿಡಗಳ ಎಲ್ಲ ಕೊಂಬೆ ಒಂದೇ ಕ್ಷಣದಾಗೆ ಹತ್ತಿ ಬಿಡ್ತಾಳೆ ಮ್ಯಾಕ್. ಆ ಪರಿ ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಗಿಡವನ್ನು ಹತ್ತಾ ಇದ್ಳು. ಆ್ಯಂಡ್ ಮೈಂಡ್ ಯು ಅಂದ್ರೆ ನೀವು ನೆನಪಿಡ್ರಿ. ಮೈಂಡ್ ಅಂದರೆ ಇಲ್ಲಿ ಮನಸ್ಸಲ್ಲ, ಆ ಮನಸ್ಸಿನಲ್ಲಿ ನೆನಪಿಡ್ರಿ. ನಮ್ಮ ಅಜ್ಜಿ ಏನಪ್ಪ ಅಂದ್ರೆ ಒಂದೇ ಕ್ಷಣದೊಳಗೆ ಏನು ಮಾಡ್ತಾ ಇದ್ಳು? ಗಿಡವನ್ನು ಹತ್ತಾ ಇದ್ಳು. ಫೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ನೆನಪಿಡ್ರಿ, ನಮ್ಮ ಅಜ್ಜಿ ಲಾಸ್ಟ್ ಗಿಡವನ್ನು ಹತ್ತಿದಾಗ ಆಕೆಗೆ ವಯಸ್ಸು ಎಷ್ಟಾಗಿತ್ತು? 62 ಆಗಿತ್ತು. ಎಷ್ಟಾಗಿತ್ತು ರೀ? 62. 62ನೇ ವಯಸ್ಸಿನಲ್ಲಿ ಕೊನೆಯದಾಗಿ ಗಿಡವನ್ನು ಹತ್ತಿದ್ರು. ನಮಗೀಗ 32ನೇ ವಯಸ್ಸಿನಾಗ ಏನಾಗಿದೆ ರೀ? ನಡಿಲಕ್ಕಾಗಲ್ಲಾಗ್ಯದ. ನೋಡ್ರಿ ಅಜ್ಜಿ ಎಷ್ಟು ಸ್ಟ್ರಾಂಗ್ ಇದ್ರು ಅಂತೇಳಿ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಅಂದ್ರೆ ಎಲ್ಲಿ ಹಿಡ್ಕೊಂಡು ಅಂದರೆ ಎವರ್ ಸಿನ್ಸ್ ಚೈಲ್ಡ್ಹುಡ್ ಅಂದ್ರೆ ಆಕೆ ಚಿಕ್ಕ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಲೇ ಏನಪ್ಪ ಅಂದರೆ ಈ ಗಿಡವನ್ನು ಹತ್ತಕ್ಕಂಥ ಚಟ ಅಂತ, ಹ್ಯಾಬಿಟ್ ಅಂತ ಕರಿತೀವಲ್ಲ, ಇದು ಆಕೆಗೆ ದೇವರು ಗಿಫ್ಟನ್ನು ಕೊಟ್ಟಿದ್ರು. ಆಕೆಗೆ ಗಿಡ ಹತ್ತುವುದೇ ಭಾಳಷ್ಟು ಖುಷಿಯಾದ ವಿಷಯ. ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ವಿಚ್ ಗಿಫ್ಟ್? ಟು ಕ್ಲೈಂಬಿಂಗ್ ದ ಟ್ರೀಸ್. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದೆನ್ ಇನ್ ಅ ಲಿಫ್ಟ್. ನೋಡ್ರಿ, ಈಗ ನಾವು ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಲಿಫ್ಟ್ ಇರುತ್ತೆ. ಈಗ ಒಳಗೊಬ್ಬರು ಲಿಫ್ಟ್ನಾಗ ಆಟಾಡಬೇಕು ಅನ್ನೋದು ಆಸೆ ಇರ್ತದೆ. ಆಕೆ ಲಿಫ್ಟ್ ದಾನಕ್ಕಿಂತ ಏನಪ್ಪ ಅಂತಂದ್ರೆ ಬಹಳಷ್ಟು ಹ್ಯಾಪಿಯಾಗಿರ್ತದಳು. ಎದರಲ್ಲಿ? ಗಿಡವನ್ನು ಹತ್ತೋದ್ರಲ್ಲಿ ಆಕೆಗೆ ಲಿಫ್ಟ್ಕ್ಕಿಂತ ಗಿಡವನ್ನು ಹತ್ತೋದೇ ಬಹಳಷ್ಟು ಖುಷಿಯನ್ನು, ಸಂತೋಷವನ್ನು ಕೊಡ್ತಾ ಇತ್ತು. ಯಾರಿಗೆ? ನಮ್ಮ ಅಜ್ಜಿಗೆ. ಓಕೆ, ಐ ಹೋಪ್ ನಿಮಗೆ ಇಲ್ಲಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಸೆಕೆಂಡ್ ಸ್ಟ್ಯಾನ್ಜಾ. ನೋಡ್ರಿ ಮುಂದೆ ಏನದ ನೋಡೋಣ್ರಿ. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ. ಎಷ್ಟು ವರ್ಷಗಳು ಏನಾದವು ರೀ? ಕಳೆದು ಹೋದು. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ when grew old and that growing old should be gone about gracefully. She would laugh and say, well, I will grow disgracefully, I can do it better. And we had to agree, for all the garden there was not a tree. ಮುಂದೆ ಏನಾಗ್ತದೆ ನೋಡ್ರಿ. ಏನಪ್ಪ ಅಂದ್ರೆ ಆಕೆಗೆ ನಾವು ಫಸ್ಟ್ ಆನ್ಸರಲ್ಲಿ ನೋಡಿದ್ದೀವಿ, ಲಿಫ್ಟ್ ಹತ್ತೋದಕ್ಕಿಂತ ಗಿಡ ಹತ್ತೋದ್ರಲ್ಲಿ ಆಕೆ ಬಹಳಷ್ಟು ಸಂತೋಷ, ನೆಮ್ಮದಿ ಸಿಗ್ತಾ ಇತ್ತು. ಮುಂದೆ ಏನಾಗ್ತದೆ ನೋಡ್ರಿ. ಆ್ಯಂಡ್ ದೋ ಏನೇ ಆಗಲಿ, ಆ್ಯಸ್ ಇಯರ್ಸ್ ವೆಂಟ್, ಎಷ್ಟೋ ವರ್ಷಗಳೇ ಕಳೆದು ಹೋದು. ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್. ಅವಾಗ ಶಿ ವುಡ್ ಬಿ ಟೋಲ್ಡ್, ಎಲ್ಲ ಜನ ಹೇಳಕತ್ರಕಿ. ಶಿ ವುಡ್ ಬಿ ಟೋಲ್ಡ್, ಟೋಲ್ಡ್ ಏನಂತ ಹೇಳಕತ್ರು? ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್, ಗಿಡವನ್ನು ಹತ್ತೋದನ್ನು ಏನು ಮಾಡ್ಬೇಕು? ನೀನ್ನ ಸ್ಟಾಪ್ ಮಾಡಬೇಕು. ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್ ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್ ವುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ನಿನಗೆ ಏನಾಗ್ಯದ? ವಯಸ್ಸಾಗ್ಯದ, ಮುದುಕಿಯಾಗಿ. ಅದಕ್ಕೆ ಈಗ ನಿನಗೆ ನಂಗೆ ಗಿಡ ಹತ್ತೋದು ಆಗಂಗಿಲ್ಲ. ಅದು ಕೂಡ ನಿನಗೆ
ಗಿಡ ಹತ್ತದಪ್ಪ ಅಂದ್ರೆ ಇಟ್ ಈಸ್ ನಾಟ್ ಅ ರೆಸ್ಪೆಕ್ಟ್ ಫಾರ್ ಯು. ಗ್ರೇಸ್ಫುಲಿ ಅಂದ್ರೆ ಏನ್ರಿ, ಗೌರವ, ನಿನಗ ಗೌರವ ಅಲ್ಲ, ವಯಸ್ಸಾಗ್ಯದ, ಎಲ್ರು ಬಿದ್ದರೆ ಏನು ಮಾಡೋದು, ಈಗ ಸರಿ ಅನ್ಸಲ್ಲ, ಚಿಕ್ಕವಳಿದ್ದಾಗ ವಯಸ್ಸಿನೊಳಗೆ ಹತ್ತಿದಿ, ಈಗ ಏನು ಮಾಡು, ಬಿಟ್ಟು ಬಿಡು ಅಂತ ಎಲ್ಲ ಜನ ಆಕೆಗೆ ಹೇಳಕತ್ರು. ಹೀಗೆ ಹೇಳಿದಾಗ ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ ನೋಡ್ರಿ, ನಮ್ಮ ಅಜ್ಜಿ ಅಲ್ಲ, ರಸ್ಕಿನ್ ಬಾಂಡ್ ಅವರ ಅಜ್ಜಿ, ಶಿ ವುಡ್ ಲಾಫ್ ಆ್ಯಂಡ್ ಸೇ, ಇಷ್ಟೆಲ್ಲ ನಿನಗೆ ವಯಸ್ಸಾಗಿದೆ, ಇನ್ನು ಗಿಡ ಹತ್ತಬೇಡ, ಬೀಳ್ತಿ, ಏನ್ರಿ ಆಗ್ತದೆ, ನಿನಗೆ ಗೌರವ ಅಲ್ಲ ಅಂತ ಹೇಳಿದಾಗ ಆಕೆ ಹಂಗೆ ಹೇಳ್ತಾಳೆ, ಶಿ ವುಡ್ ಲಾಫ್ ಆ್ಯಂಡ್ ಸೇ, ನಗ್ತಾ ಹೇಳ್ತಾಳ್ರಿ ಆಕಿ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ನಾವು ಏನು ಮಾಡ್ತೀನಿ, ಶಿ ವುಡ್ ಲಾಫ್ ಆ್ಯಂಡ್ ಸೇ, ಯಾಕೆ ನಗ್ತಾ ಹೇಳ್ತಾಳೆ ನೋಡ್ರಿ, ಏನಂತ ಹೇಳ್ತಾಳೆ, ಓಕೆ ನೀವು ಹೇಳ್ತೀರಿ ಗಿಡ ಹತ್ತಬಾರ್ದು, ವಯಸ್ಸಾಗಿದೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಹಾಗಾದ್ರೆ ನನಗೆ ಗೌರವನೇ ಬೇಡ, ನನಗೆ ಯಾರು ರೆಸ್ಪೆಕ್ಟ್ ಕೊಡೋದು ಬೇಡ, ಆ ಗೌರವನೇ ಇರಲಿ, ಆ ಗಿಡ ಹತ್ತಕ್ಕಿನಿ, ನೀವು ಗೌರವ ಕೊಟ್ಟೇ ಬಿಡ್ರಿ, ನನಗೆ ವಯಸ್ಸಾಲಿ ಬಿಡಲಿ, ನಾ ಮಾತ್ರ ಹತ್ತಕ್ಕಿನಿ ಅಂತ ಹೇಳ್ತಾಳೆ ಆಕಿ. ನನಗೆ ಗೌರವನೇ ಇರಲಿ, ನಿನಗೆ ಗೌರವ ಅದಲ್ಲ ಅಂತ ಕೇಳಿದಾಗ ನನಗೆ ಗೌರವನೇ ಇರಲಿ ಅಂತ ನಗ್ತಾ ಹೇಳ್ತಾಳೆ. ಐ ಕ್ಯಾನ್ ಡೂ ಇಟ್ ಬೆಟರ್, ನಾ ಆಗಿನಕ್ಕಿಂತ ಈಗ ಚೆನ್ನಾಗಿ ನಾ ಗಿಡವನ್ನು ಹತ್ತೋದನ್ನು ಮಾಡ್ತೀನಿ, ಐ ಆಮ್ ದಿ ಬೆಸ್ಟ್ ಅಂತ ಹೇಳ್ತಾಳೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸ್ ನಾಟ್ ಎ ಟ್ರೀ. ವಿ ಹ್ಯಾಡ್ ಟು ಅಗ್ರಿ. ವಿ ಅಂದರೆ ಯಾರಿಲ್ಲಪ್ಪ ಅಂದರೆ ರಸ್ಕಿನ್ ಬಾಂಡ್ ಫ್ಯಾಮಿಲಿ ಮತ್ತು ಆ ಒಂದು ಕಾಲನಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನ ಒಪ್ಕೊಳ್ಳೇಬೇಕು. ಏನು ಒಪ್ಕೊಳ್ಬೇಕ್ರಿ, ನಾವು ಒಪ್ಪಲೇಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಫಾರ್ ಇನ್ ಆಲ್ ದ ಗಾರ್ಡನ್, ಆ ಗಾರ್ಡನ್ನಲ್ಲಿ ಎಷ್ಟು ಗಿಡಗಳಿದ್ದವಲ್ಲ ಆ ಗಿಡಗಳಲ್ಲಿ ಯಾವ ಗಿಡನೂ ಕೂಡ ಈಕೆ ಹತ್ತದೇ ಇರತಕ್ಕಂಥ ಗಿಡ ಇರಲಿಲ್ಲ. ಅದಕ್ಕೆ ದೇರ್ ವಾಸ್ ನಾಟ್ ಎ ಟ್ರೀ, ಒಂದು ಗಿಡನೂ ಕೂಡ ನಮ್ಮ ಅಜ್ಜಿ ಹತ್ತದೇ ಇರತಕ್ಕಂಥ ಗಿಡ ಆ ಗಾರ್ಡನಲ್ಲಿ ಇರಲಿಲ್ಲ. ಯಾಕಂದ್ರೆ ಆಕೆ ಅಷ್ಟು ಎಕ್ಸ್ಪರ್ಟ್ ಇದ್ದಳು, ಅಷ್ಟೊಂದು ಸಂತೋಷ ಆಕೆ ಗಿಡ ಹತ್ತೋದ್ರಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಡ್ತೀನಿ ಸೆಕೆಂಡ್ ಸ್ಟ್ಯಾನ್ಸಾ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಮುಂದೆ ಏನಾಗುತ್ತೆ ನೋಡೋಣ್ರಿ. She had not been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different while we were in a town. She climbed a tree and could not come down. ನೋಡ್ರಿ, ಇಲ್ಲೇನಾಗಿತ್ತು, ಥರ್ಡ್ ಸ್ಟ್ಯಾನ್ಸಾದಲ್ಲಿ ಆ ಒಂದು ಅಜ್ಜಿಯ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟನ್ನು ಇಲ್ಲಿ ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾ ಇದ್ದಾರೆ. ಏನದ ನೋಡೋಣ. ಶಿ ಹ್ಯಾಡ್ ನಾಟ್ ಬೀನ್ ಅಫ್, ಆಕೆ ಯಾವಾಗಲಿ ಏನಪ್ಪ ಅಂತಂದ್ರೆ ಒಂದು ಸಲ ಏನು ಮಾಡಿದಾರಪ್ಪ ಅಂತಂದ್ರೆ ಆಕೆ ಗಿಡವನ್ನು ಹತ್ತೋದಾಕಿ ಬರ್ತಾ ಇರಲಿಲ್ಲ. ಶಿ ಹ್ಯಾಡ್ ನಾಟ್ ಬೀನ್ ಅಫ್ ಅಟ್ ಒನ್ ಟೈಮ್ ಆರ್ ಅನದರ್, ಒಂದು ಸಲ ಅಥವಾ 2 ಸಲ ಗಿಡ ಹತ್ತಿದ್ರು, ಆಕೆ ಹತ್ತೋದನ್ನು ಬರ್ತಾ ಇರಲಿಲ್ಲ ಮೊದಲು. ಯಾವಾಗ್ರಿ, ವೆನ್ ಶಿ ವಾಸ್ 6, ಆಕೆ 6ನೇ ವರ್ಷದಲ್ಲಿದ್ದಾಗ. ಆಕೆ ಯಾರಿಂದ ಕಲಿತಳ ಹಾಗಾದ್ರೆ ಗಿಡ ಹತ್ತೋದನ್ನು, ಕ್ಲೈಂಬಿಂಗ್ ಎ ಟ್ರೀಯನ್ನು ಯಾವ ರೀತಿ ಕಲಿತಳು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡ್ರಿ ಬ್ರೆಕೆಟಲ್ಲಿ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಆ ಗಿಡವನ್ನು ಹತ್ತೋದು ಯಾರಿಂದ ಕಲಿತಳಪ್ಪ ಅಂದ್ರೆ ಅವರ ಬ್ರದರ್ನಿಂದ, ಆಕೆಯ ಅಣ್ಣನಿಂದ ಗಿಡ ಹತ್ತೋದನ್ನು ಕಲಿತಳು. ಲವ್ಲಿ ಬ್ರದರ್, ಪ್ರೀತಿಯ ಅಣ್ಣನಿಂದ ಈ ಅಜ್ಜಿ ಏನಪ್ಪ ಅಂದರೆ ಗಿಡ ಹತ್ತೋದನ್ನು ಕಲಿತಳು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಏನಪ್ಪ ಅಂತಂದ್ರೆ ಒಂದು ದಿವಸ ಏನಾಗಿತ್ತು, ಎಲ್ಲರಿಗೆ ಭಯ ಹುಟ್ಟಿತ್ತು. ಯಾಕೆ ಹುಟ್ಟಿತ್ತಪ್ಪ ಅಂದ್ರೆ ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಒಂದು ಸಲ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಭಯಂಕರವಾಗಿ ಆಕೆ ಗಿಡದಿಂದ ಬಿದ್ದಿದ್ಳು. ಏನಪ್ಪ ಆಯಿತು, ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವರ್ ಇನ್ ಎ ಟೌನ್. ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಒಂದು ಸಲ ಬಿದ್ದಿದ್ರು, ಇನ್ನೊಂದು ಸಲ ಏನಾಗಿತ್ತಪ್ಪ ಅಂದ್ರೆ ದ ಔಟ್ಕಮ್ ಅಂದರೆ ಏನಾಗಿತ್ತಪ್ಪ ಅಂದ್ರೆ ಡಿಫ್ರೆಂಟ್ ಆಗಿತ್ತು. ವೈಲ್ ವಿ ವರ್ ಇನ್ ಟೌನ್, ನಾವು ನಗರದಲ್ಲಿದ್ದಾಗ ಅಂದ್ರೆ ಫ್ಯಾಮಿಲಿ ಆಫ್ ರಸ್ಕಿನ್ ಬಾಂಡ್ ಏನು ಮಾಡಿದಳಪ್ಪ ನಮ್ಮ ಅಜ್ಜಿ, ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಆಕೆಗೆ ಇಳಿಲಕ್ಕೆ ಬರಲಿಲ್ಲ. ಗಿಡ ಹತ್ತಿ ಮ್ಯಾಕ್ ಕೂತಿದ್ರು, ಬಟ್ ಇಳಿಲಕ್ಕೆ ಬರಲಿಲ್ಲ. ಆ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ರು. ಮುಂದೆ ಏನಾಗುತ್ತೆ ನೋಡ್ರಿ. ಆಫ್ಟರ್ ದ ರಿಸ್ಕ್ ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೈಡ್. ರಿಸ್ಕ್ಯೂ ಆರ್ ರಿಸ್ಕ್ ಅಂತಾದ್ಮೇಲೆ
ಈ ರಿಸ್ಕ್ ಅಂದರೆ ಏನು, ಆಕೆಯನ್ನು ಸೇವ್ ಮಾಡಿ ರಿಸ್ಕ್ಯೂ ಅಂದರೆ ಏನಪ್ಪ ಅಂದರೆ ಸೇವ್, ಉಳಿಸ್ಕೊಂಡಾದ್ಮೇಲೆ ಆಕೆಯನ್ನು ಗಿಡದಿಂದ ಕೆಳಗೆ ಇಳಿಸಿದ ಮೇಲೆ ಏನಾಗುತ್ತೆ ನೋಡ್ರಿ. ಡಾಕ್ಟ್ರ್ ಬಂದರು, ಏನಾಯಿತು ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ. ದ ಡಾಕ್ಟ್ರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್. ಈ ಒಂದು ಅಜ್ಜಿಯ ಚೆಕಪ್, ಬಾಡಿ ಚೆಕಪ್ ಮಾಡ್ತಾರೆ ರೀ, ಆರಾಮಿಲ್ಲ ಅಂಥೇಳಿ. ಆಕೆ ಒಂದು ಉಷ್ಣಾಂಶವನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆಕೆ ಹೆಲ್ತ್ ಚೆಕಪ್ ಮಾಡಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಕ್ವೈಟ್ ವೀಕ್ ಇನ್ ಅ ಬೆಡ್. ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ, ಐ ಅಂದರೆ ಯಾರಿಲ್ಲಿ ಡಾಕ್ಟ್ರು ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ರೀ, ಕ್ವೈಟ್ ವೀಕ್ ಇನ್ ಅ ಬೆಡ್. ನೀ ಏನು ಮಾಡಬೇಕು, ಒಂದು ವಾರಿನ ಬೆಡ್ ಬಿಟ್ಟು ಹೇಳೋಂಗಿಲ್ಲ ಅಂತ ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳ್ತಾರೆ. ಯಾರು, ಅಜ್ಜಿಗೆ. ವಿ ಸೈಡ್ ವಿತ್ ರಿಲೀಫ್. ಆಹಾ, ಭಾಳ ಚಲೋ ಆಯಿತು ಮರೆ, ಅಜ್ಜಿದ ಗಿಡ ಏರೋದು ಕಿರಿಕಿರಿ ಸಾಕಾಗಿದೆ, ಎಲ್ಲಿ ಬೀಳ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ಇವರು ವಿ ಸೈಡ್ ಅಂದರೆ ಏನು, ನಿಟ್ಟುಸಿರು ಬಿಡು, ಉಸಿರನ್ನು ಬಿಡು. ರಿಲ್ಯಾಕ್ಸ್, ರಿಲೀಫ್ ಅಂದರೆ ಏನು, ರಿಲ್ಯಾಕ್ಸ್, ವಿಶ್ರಾಂತಿ ಆದರೆ ಆಯ್ತಪ್ಪ, ಒಂದು ವಾರಿನ ಆರಾಮ್ ಇರ್ಬೋದು, ಈಕೆ ಕಿರಿಕಿರಿ ಇರೋಂಗಿಲ್ಲ, ಆರಾಮ್ ರೆಸ್ಟ್ ಮಾಡ್ತಾಳೆ. ಆ್ಯಂಡ್ ಟಕ್ಡ್ ಹರ್ ಆಫ್ ವೆಲ್. ಟಕ್ಡ್ ಆಫ್ ಹರ್ ಅಂದರೆ ಏನಪ್ಪ ಅಂದ್ರೆ ಎಕ್ಸೆಪ್ಟ್, ಅಪ್ರಿಸಿಯೇಟ್ ಮಾಡೋದು. ಆಕೆಯನ್ನು ಎಲ್ಲ ಒಪ್ಕೊಂಡು, ಭಾಳ ಚಲೋ ಆಯ್ತಪ್ಪ, ಇನ್ನು ನಾವು ಆರಾಮಾಗಿರ್ಬೋದು, ಒಂದು ವಾರ ಟೆನ್ಷನ್ ಇಲ್ಲ, ಅಜ್ಜಿ ಆರಾಮ್ ರೆಸ್ಟ್ ಒಳಗಿರ್ತಾಳೆ. ಪುವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಈ ಒಂದು ವಾರ ಇರ್ಬೇಕಂದ್ರೆ ಆ ಒಂದು ಬಡ ಅಜ್ಜಿಗೆ, ಯಾಕಂದ್ರೆ ಆಕೆ ಗಿಡ ಹತ್ತಕ್ಕಿ, ಗಿಡ ನೋಡಕ್ಕಿ, ಗಿಡದಲ್ಲೇ ಸಂತೋಷ ಇರೋದು ಆಕೆಗೆ. ಮತ್ತು ಮನ್ಯಾಗಿರೋದು, ಬೆಡ್ ಮ್ಯಾಗಿರೋದು ಅಂದ್ರೆ ಆಕೆಗೆ ಏನಾಗಲಕತ್ತು, ಇಟ್ ಈಸ್ ಅ ಸೀಸನ್ ಆಫ್ ಹೆಲ್ತ್. ಈ ಒಂದು ಹೆಲ್ ಅಂದರೆ ಏನಪ್ಪ ಅಂದ್ರೆ ನರಕ ಅಂತ ಕರಿತೀವಿ. ಆ ನರಕದಲ್ಲಿ ಇದ್ದಂಗೆ ಆಯ್ತಾಕಿ. ಹೆಂಗೆ ಸೀಸನ್ ಬರ್ತಾವಲ್ರಿ, ಅಟಮ್ಮ, ಸ್ಪ್ರಿಂಗ, ಸಮ್ಮರ, ಈ ರೀತಿ ಒಂದು ಸೀಸನ್ 3 ತಿಂಗಳು ಇದ್ದಂಗೆ ಅನಿಸ್ಲಾತಾಕಿ. ಎಲ್ಲಿ, ಈ ಒಂದು ನರಕದಲ್ಲಿ. ಯಾವ್ದು ಬೆಡ್ ಮ್ಯಾಗಿರೋದು ನರಕ. ಯಾಕೆ ಸಂತೋಷ ಇಲ್ಲಪ್ಪ ಅಂದ್ರೆ ಗಿಡದಲ್ಲಿ ಇರ್ತಕ್ಕಂಥದ್ದು. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್. ಬೆಡ್ ಬಿಟ್ಟು ಎಳ್ಳಂಗಿಲ್ಲ, ಬೆಡ್ರೂಮ್ ಬಿಟ್ಟು ಬರಂಗಿಲ್ಲ. ಕನ್ಫೈನ್ಡ್ ಅಂದರೆ ಏನು, ಬಂದಿಸು. ಬೆಡ್ರೂಮ್ನಾಗ ಏನು ಮಾಡ್ರಕಿನ್ನ ಲಾಕ್ ಮಾಡಿದ್ರು. ವೈಲ್ ಎವ್ರಿ ಬ್ರೀಸ್ ಅಂದರೆ ಏನಪ್ಪ ಅಂದ್ರೆ ಪ್ರತಿಯೊಂದು ಕಿಟಕಿಯಿಂದ ಬರ್ತಕ್ಕಂಥ ತಂಗಾಳಿ. ಆ ತಂಗಾಳಿ ಆಕೆ ಬಾಡಿಗೆ ಟಚ್ ಆದ ನಂತರ ಏನಾಗ್ತಿತ್ತು, ಫೀಲ್ ಗಾಯ ಬಂದಾಗ ನಮ್ಮ ಮೈಗೆ ಬಡಿತದಲ್ರಿ, ಹಂಗೆ ಆ ಒಂದು ಬ್ರೀಸು, ತಂಗಾಳಿ, ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಆ ಗಾಳಿ ಬೀಸಿದಾಗ ನೋಡ್ರಿ, ಈಗ ನಮ್ಮ ಮುಂದೆ ಗಾರ್ಡನ್ ಇರ್ಬೇಕಾದ್ರೆ ಗಿಡ ಅಳಗಾಡ್ತಾವೆ, ಎಲೆಗಳು ಅಳಗಾಡ್ತಾವೆ, ತಂಪಾದ ಗಾಳಿ. ಈ ಒಂದು ಬೇಸಿಗೆಯಲ್ಲಿ ಮಸ್ತಾಗಿ ಎಲೆಗಳು ಡ್ಯಾನ್ಸ್ ಮಾಡ್ತಾಯಿದ್ವು. ಅದನ್ನು ನೋಡಿ ಆಕೆನ ಗಿಡ ಹತ್ತಬೇಕು, ಗಿಡ ನೋಡಬೇಕು ಅಂತೇಳಿ ಫೀಲ್ ಮಾಡ್ತಾಯಿದ್ಳು. ಇಂಥ ಒಂದು ನರಕವನ್ನು ಕೂಡ ಆಕೆ ಅನುಭವಿಸಿದಳು. ಓಕೆ, ಇದು ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಮುಂದೆ ಏನಾಗ್ತದೆ ನೋಡೋಣ. But she had held her peace till she felt stronger. Then she sat up and said, I will lie here no longer. And she called to my father and told him undaunted that house in a treetop was what she now wanted. My dad knew his duties. He said, that's all right. You will have what you want, dear. I will start work tonight. ಈಗ ಬೆಡ್ರೂಮ್ನಾಗಿದ್ರು. ಏನಾಯ್ತಪ್ಪ ಅಂದ್ರೆ ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಆಕೆ ಒಂದು ವಾರದ ನಂತರ ಸ್ಟ್ರಾಂಗಾಗಿ ಹೆಲ್ತ್ ಆರೋಗ್ಯದಿಂದ ಸ್ಟ್ರಾಂಗ್ ಆದಳು. ಏನಾಯ್ತಪ್ಪ ಅಂದ್ರೆ ಆಕೆ ಶಾಂತಿಯಿಂದ ಹೇಳ್ತಾಳೆ. ಏನಂತಪ್ಪ ಅಂದ್ರೆ, ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೇಡ್. ಆ ಬೆಡ್ ಮೇಲೆ ಕೂತ್ಕೊಂಡು ಹೇಳಿದಳು. ಏನಂತ ಹೇಳಿದಳು, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನಾ ಏನಪ್ಪ ಅಂತಂದ್ರೆ ಇಲ್ಲಿ ಇರಂಗಿಲ್ಲ. ಎಲ್ಲಿ, ಬೆಡ್ರೂಮ್ನಾಗ ಇರಂಗಿಲ್ಲ. ಭಾಳ ದಿನದ ಒಳಗೆ, ಭಾಳ ತಿಂಗಳವನ್ನ ಇರಂಗಿಲ್ಲ. ಹಾಗಾದ್ರೆ ನಾ ಏನು ಮಾಡ್ತೀನಿ, ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ನಮ್ಮ ಅಪ್ಪನ ಅಂದ್ರೆ ರಸ್ಕಿನ್ ಬಾಂಡ್ನ ಅಪ್ಪ ಅಂದ್ರೆ ಅವರಪ್ಪ. ರಸ್ಕಿನ್ ಬಾಂಡ್ ಅಪ್ಪ ಏನಾಗ್ತಾನೆ, ಮಗ ಆಗ್ತಾನೆ ಅಜ್ಜಿಗೆ. ತನ್ನ ಮಗನನ್ನು ಕರೆದಳು. ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂದರೆ ಏನ್ರಿ, ಅಂಜಿಕೆ ಇರಲಾರ್ದೆ, ವಿದೌಟ್ ಫಿಯರ್. ಬೇಕಂದ್ರೆ ಬರ್ಕೊಡ್ರಿ. ಅನ್ಡಾಂಟೆಡ್ ಅಂದ್ರೆ ಏನು, ವಿದೌಟ್ ಫಿಯರ್, ಅಂಜಿಕೆ ಇರಲಾರ್ದೆ ಹೇಳ್ತಾಳೆ ಅಜ್ಜಿ. ಏನಂತ ಹೇಳ್ತಾಳೆ ನೋಡ್ರಿ ಮಗನಿಗೆ, ದ್ಯಾಟ್ ಎ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ನನಗೇನು ಬೇಕು, ಒಂದು ಮನೆ ಬೇಕು. ಮನೆ ಮುಂದೆ ಗಾರ್ಡನ್ ಅದಲ್ಲ, ಆ ಗಾರ್ಡನ್ನಲ್ಲಿರ್ತಕ್ಕಂಥ ಗಿಡದೊಳಗೆ ನನಗೇನಪ್ಪ ಅಂದ್ರೆ ಒಂದು ಮನೆಯನ್ನು ಕಟ್ಟಿಕೊಡು, ನಾ ಅದೇ ಮನೆಯಾಗಿರ್ತೀನಿ. ಓಕೆ, ಎಷ್ಟು ಅದ್ಭುತವಾಗಿದೆ ನೋಡ್ರಿ. ದ ಲವ್ ಆಫ್ ಗ್ರ್ಯಾಂಡ್ ಮದರ್ಸ್ ಟುವರ್ಡ್ಸ್ ದ ಟ್ರೀ.
ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಅಂದರೆ ನೋಡ್ರಿ, ಈಗ ಮಕ್ಕಳ ಕರ್ತವ್ಯ ಏನಪ್ಪ ಅಂದ್ರೆ ಅಪ್ಪ ಅಮ್ಮಂದಿರು ಏನು ಹೇಳ್ತಾರೆ ಅದನ್ನು ನಿಭಾಯಿಸೋದೇ ಅವ್ರ ಕರ್ತವ್ಯ. ಅದಕ್ಕೆ ತನ್ನ ಕರ್ತವ್ಯವನ್ನು ಏನು ಮಾಡಬೇಕು ಅಂತ ಹೇಳಿಕೆರಿಂದ ರಸ್ಕಿನ್ ಬಾಂಡ್ ಅಪ್ಪನಿಗೆ, ಅಜ್ಜಿಯ ಮಗನಿಗೆ ಗೊತ್ತಿತ್ತು. ಅದಕ್ಕೆ ನಮ್ಮಪ್ಪ ಏನು ಹೇಳಿದ್ರಪ್ಪ ಅಂದ್ರೆ, ಹೀ ಸೇಡ್ ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ಮಮ್ಮಿ ನೀ ಏನು ತಲೆ ಕೆಡಿಸ್ಕೋಬೇಡ, ಅಜ್ಜಿ ನೀ ಏನು ತಲೆ ಕೆಡಿಸ್ಕೋಬೇಡ, ನಾನಿನ್ನ ನೀ ಏನು ಬಯಸ್ತಿಲ್ಲ, ಗಿಡದ ಮೇಲೆ ಒಂದು ಮನೆಯನ್ನು ಬೇಕಲ್ಲ, ಅದಕ್ಕೆ ನಿನಗೇನು ಮಾಡ್ತೀನಿ, ನಾನು ಕಟ್ಟಿ ಕೊಡ್ತೀನಿ ಅಂತ ಮಗ ತನ್ನ ಅಮ್ಮನಿಗೆ ಹೇಳ್ತಾನೆ. ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಇವತ್ತೇ ರಾತ್ರಿಯಿಂದ ಏನು ಮಾಡ್ತೀನಿ, ಮನೆ ಮನೆ ಕಟ್ತಕ್ಕಂಥ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಏನಪ್ಪ ಅಂದ್ರೆ ಅಜ್ಜಿಯ ಮಗ ಮತ್ತು ಇಲ್ಲಿ ರಸ್ಕಿನ್ ಬಾಂಡ್ ಅವರ ಅಪ್ಪ ಅಮ್ಮನಿಗೆ ಹೇಳ್ತಾನೆ. ಮುಂದೆ ಏನಾಗ್ತದೆ ನೋಡ್ರಿ, ಲಾಸ್ಟ್ ಸ್ಟ್ಯಾನ್ಜಾ ಇದೆ, ಏನಾಗುತ್ತೆ ನೋಡೋಣ್ರಿ. ಮನೆ ಕಟ್ಟಿ ಕೊಡ್ತಾರ ಇಲ್ಲ ಅನ್ನೋದನ್ನು ಈ ಲಾಸ್ಟ್ ಸ್ಟ್ಯಾನ್ಜಾದಲ್ಲಿ ನೋಡ್ತೀವಿ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ he soon finished the core, made her a tree house with windows and a door. So Granny moved off, and now every day I climb to her room with glasses and tray. She sits there in a state and drinks sherry with me, upholding her right to reside in a tree. ನೋಡ್ ಏನಾಯ್ತು, ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ನಮ್ಮ ಅಜ್ಜಿ ನಮ್ಮಪ್ಪ ಹೇಳಿದ್ರು, ನಮ್ಮಪ್ಪ ನನಗೆ ಹೇಳ್ದ. ಅದಕ್ಕೆ ನನ್ನ ಒಂದು ಫ್ರೆಂಡ್ ಏನಿದ್ದ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಂದ್ರೆ ನನ್ನ ಮಾರ್ಗದರ್ಶನದ ಮೇಲೆ ರಸ್ಕಿನ್ ಬಾಂಡ್ ಅವ್ರು ಹೇಳಿದ ಹಾಗೆ ಏನು ಮಾಡಿದ್ರಪ್ಪ ಅಂತಂದ್ರೆ, ಹಿ ಸೂನ್ ಫಿನಿಶ್ಡ್ ದ ಕೋರ್ ಅಂದ್ರೆ ಏನ್ರಿ, ಕೆಲಸ. ಯಾವ ಕೆಲಸ ರೀ, ಮನೆ ಕಟ್ಟು ಕೆಲಸ. ಯಾರು ಮುಗಿಸಿದ್ರು, ನಮ್ಮಪ್ಪ ನಮ್ಮ ಅಜ್ಜಿ ಮಗ ಮುಗಿಸ್ದ ಮನೆ ಕಟ್ಟು ಕೆಲಸ. ಮನೆ ಏನಕ್ಕೆ ರೆಡಿ ಆಯ್ತು, ಎಲ್ಲಿ, ಗಿಡದ ಮ್ಯಾಗ್ರಿ. ಓಕೆ, ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಆ ಗಿಡದಲ್ಲಿ ಮನೆ ಹೇಗಿತ್ತಪ್ಪ ಅಂತಂದ್ರೆ, ಆ ಮನೆ ಕಿಟಕಿಗಳನ್ನು ಒಳಗೊಂಡಿತ್ತು, ಬಾಗಿಲುಗಳನ್ನು ಒಳಗೊಂಡಿತ್ತು. ಮಸ್ತಾಗಿರ್ತಕ್ಕಂಥ ಮನೆಯನ್ನು ಅಜ್ಜಿಗೆ ಕಟ್ಟಿಕೊಟ್ರು. ಓಕೆ, ಸೊ ಗ್ರ್ಯಾನಿ ಮೂಡ್ ಆಫ್. ಅಜ್ಜಿ ಬೆಡ್ರೂಮ್ನಿಂದ ಡೈರೆಕ್ಟ್ ಎಲ್ಲಿ ಹೋಲ್ರಿ, ಮ್ಯಾಗೆ ಹಾಲ್, ಟ್ರೀ ಟಾಪ್, ಗಿಡದ ಮೇಲೆ, ಗಿಡದಲ್ಲಿ ಇರ್ತಕ್ಕಂಥ ಮನೆಗೆ. ಓಕೆ, ಆ್ಯಂಡ್ ನವ್ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಅಜ್ಜಿ ಮೊದಲು ಗಿಡ ಹತ್ತಿದಳು, ಈಗ ನಾ ಹತ್ತು ಪರಿಸ್ಥಿತಿ ಬಂದದ. ಯಾಕಂದ್ರೆ ಅಜ್ಜಿಗೆ ನೀರು ಒಯ್ಬೇಕಲ್ಲ, ಅಜ್ಜಿಗೆ ಕಾಫಿ ಒಯ್ಬೇಕಲ್ಲ, ಅಜ್ಜಿಗೆ ಟೀ ಒಯ್ಬೇಕಲ್ಲ, ಅಜ್ಜಿಗೆ ಊಟ ಒಯ್ಬೇಕಲ್ಲ, ಅಜ್ಜಿಗೆ ನಾಷ್ಟಾ ಒಯ್ಬೇಕಲ್ಲ. ಅದಕ್ಕೆ ಈಗ ನಾ ಹತ್ತುದು ನಡೆದದ. ಗ್ಲಾಸ್ಗಳನ್ನು ತೊಗೊಂಡು ಈಗ ಹೋಟೆಲ್ ರೆಸ್ಟೋರೆಂಟ್ ಒಳಗೆ ಟ್ರೇ ತೊಗೊಂಬರ್ತಾರಲ್ರಿ, ಏನು ನೀವು ಆರ್ಡ್ರ್ ಮಾಡಿರ್ತಾರಲ್ರಿ, ಹಂಗೆ ಅದನ್ನು ತೊಗೊಂಡು ಇವತ್ತು ನಾ ದಿನ ಏನಾಗ್ಯದ, ಗಿಡ ಹತ್ತು ಆಗ್ಯದ ಅಂತ ಹೇಳಿಕಿರಿಂದ ಇಲ್ಲಿ ಲೇಖಕರು ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾ ಇದ್ದಾರೆ, ಸಿ ಸಿಟ್ಸ್ ದೇರ್ ಇನ್ ಅ ಸ್ಟೈಲ್. ಭಾರಿ ಮಸ್ತಂಗಿ ಫ್ರೈಡ್ಲೆ ಕುತ್ಕೊಂಡು ಏನು ಮಾಡ್ತಾಳೆ ನೋಡ್ರಿ, ಆ್ಯಂಡ್ ಡ್ರಿಂಕ್ಸ್ ಶೆರ್ರಿ ಒಯ್ತು ಮೀ, ನನ್ನ ಜೊತೆ. ಶೆರ್ರಿ ಅಂದ್ರೆ ಏನ್ರಿ, ವೈನ್, ಆಲ್ಕೋಹಾಲ್. ನನ್ನ ಜೋಡಿ ಇಬ್ಬರು ಹೊಡಿತೀವಿ ನಾವು, ಅಜ್ಜಿ ಮತ್ತು ಮೊಮ್ಮಗ. ಮಸ್ತಾಗಿ ಗಿಡದ ಮ್ಯಾಗ ಅಗದಿ ನೋಡ್ರಿ. ಕೆಲವೊಂದಿಷ್ಟು ರೆಸ್ಟೋರೆಂಟಲ್ಲಿ ಎಣ್ಣೆ ಹೊಡೆಯೋರ್ತಾರಲ್ರಿ, ಎಷ್ಟು ಮಸ್ತ್ ಅನಿಸುತ್ತಾ. ಈಗ ಮಾಡಿರ್ತಾರಲ್ರಿ ಅಂಥ ರೆಸ್ಟೋರೆಂಟನ್ನು ಎಲ್ಲಿ ಕಟ್ಟಿದ್ರಪ್ಪ ಅಂದ್ರೆ ಈ ಗಿಡದ ಮೇಲೆ ಕಟ್ಟರು. ಇಬ್ಬರು ಕೂಡ ಎಣ್ಣೆ ಹೊಡ್ಲಿಕ್ಕತ್ರು, ಅಜ್ಜಿ ಮತ್ತು ಮೊಮ್ಮಗ. ಆಫ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಆಕೆ ರಿಸೈಡ್ ಅಂದರೆ ಆಕೆ ವಾಸನೆ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಆ ಗಿಡದ ಮೇಲೇ ಪ್ರಾರಂಭ ಆಯಿತು. ಆಕೆ ಏನಪ್ಪ ಅಂತಂದ್ರೆ ಈ ಮನೆಯನ್ನೇ ಆ ಗಿಡದಲ್ಲೇ, ಆ ಟ್ರೀನಲ್ಲೇ ಏನಪ್ಪ ಅಂದ್ರೆ ತನ್ನ ವಾಸವನ್ನು ಪ್ರಾರಂಭ ಮಾಡಿದ್ರು. ಇದು ಏನಪ್ಪ ಅಂತಂದ್ರೆ ನಮ್ಮ ಅಜ್ಜಿ ಹತ್ತಕ್ಕಂಥ ಗಿಡ. ಮೈ ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಎ ಟ್ರೀ. ಈ ರೀತಿಯಾಗಿರ್ತಕ್ಕಂಥ ಸ್ಟೋರಿಯನ್ನು ನಾವು ನೋಡಿದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ಏನು ಮಾಡ್ರಪ್ಪ ಅಂತಂದ್ರೆ, ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಕಮೆಂಟ್ ಮಾಡಿರಿ. ಹಾಗೆ ಇದು ನಿಮಗೆ ಯೂಸ್ಫುಲ್ ಅನಿಸಿತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಡೋಂಟ್ ಫಾರ್ಗೆಟ್ ಟು subscribe this YouTube channel, because your subscription is our motivation to bring the more classes to the betterment of your life, my dear students. Okay, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ ಕ್ಲಾಸ್.